ಬಟ್ ಯಾಕೆ ನಿಮ್ಮ ಆಯ್ಕೆ ಪೋಷಕ ನಟ ಆಗಬೇಕು ಅಂತ ನನಗನ್ಸಿದ್ದು ಈ ನನ್ನ ಏಜಿಂದ ನಾನು ಮಾಡೋದು ಅದು ಈಸಿ. ಚೇಂಜ್ ಓವರ್ ಏನಿದು ಈ ಡೆಪ್ತ್. ಅದು ಒಂದು ಥಿಯೇಟ್ರು, ಇನ್ನೊಂದು ಒಬ್ಬ ಆ್ಯಕ್ಟರ್ ಅಂದ್ರೆ ಅವನು. ಅಶ್ವಿನ್ ಹಾಸನ್ ಅಂದ ತಕ್ಷಣ ನೆನಪಾಗೋದು ಪೊಲೀಸ್ ಆಫೀಸರ್. ಬಹುಶಃ ನೀವು ಓನಾಗಿ ಆ ಡ್ರೆಸ್ಸಿನ ಹೊಲ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇಲ್ಲ ನಾನು ಅದೊಂದು ಮಾಡಿಲ್ಲ ತಪ್ಪು. ಸೊ ನೀವು ಟೋಬಿ ಅಂತ ಒಂದು ಸಿನಿಮಾ ನೋಡ್ತೀರಿ, ಹೌದು. ನೋಡಿ ಬಂದಾಗ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಹತ್ತು ಬಿಡ್ತೀರಿ. ನನಗೆ ಮೇಯ್ನ್ ಅಂದರೆ ಆ ಇನ್ನೋಸೆನ್ಸು ಆ ಟೋಬಿದು, ಆಮೇಲೆ ಅಸಹಾಯಕತೆ, ಅದೆಲ್ಲ ನನಗೆ ಒಂಥರ ತೀರಾ ಎಮೋಷನ್ ಮಾಡ್ಬಿಡ್ತು. ಅಶ್ವಿನ್ ಅವರು ಹೀರೋ ಆಗಬೇಕಂತ ಥಿಯೇಟ್ರ್ನಲ್ಲಿ ಹೇಳ್ತಾರೆ, ಬಟ್ ಅವರು ನಿಮ್ಮ ಅಲ್ಲಿದ್ದಂಥ ಮನಸ್ಥಿತಿನ ಹೊರ ಹಾಕ್ತಾರೆ, ಫಸ್ಟು ಕಲಾವಿದ ಆಗುವಂತ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ನೀವು ಇಂಡಸ್ಟ್ರಿಗೆ ಕಾಲಿಡ್ತೀರ. ಸೊ ಇದಕ್ಕೂ ಮೊದಲೇ ನೀವು ಆರಂಭದಲ್ಲಿ ಒಂದು 3 ಸಿನಿಮಾ ಲೀಡಾಗಿ ಮಾಡಿರ್ತೀರಿ. ಹೌದು, 2-3 ಸಿನಿಮಾ ಮಾಡಿದಿರಿ. ಅದಾದಮೇಲೆ 5 ಸಿನಿಮಾ ಲೀಡಾಗಿ ಮಾಡಿದಿರಿ. ಸೊ ನೀವು ಸ್ಮಾರ್ಟ್ ಆಗಿದ್ದೀರಿ, ಹೈಟು ವೈಟು ಎಲ್ಲ ಚೆನ್ನಾಗಿದೆ, ಹೀರೋ ಮೆಟೀರಿಯಲ್ಲೇ. ಬಟ್ ಯಾಕೆ ನಿಮ್ಮ ಆಯ್ಕೆ ಪೋಷಕ ನಟ ಆಗಬೇಕು ಅಂತ ಬಂದ್ರಿ? ಆಮೇಲೆ ಸಣ್ಣ ಪಾತ್ರನೂ ಮಾಡಿದ್ರಿ, ಒಂದಿನದ ಸೀನ್ ಮಾಡಿದ್ರೆ, ಅರ್ಧ ಸೀನು ಮಾಡಿದ್ವಿ. ಆ ಉದಾಹರಣೆಗಳು ಇದ್ದಾವೆ ಅಲ್ವಾ? ನಾವು ಎಷ್ಟೋ ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಸ್ಪೇಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅಶ್ವಿನ್ ಅವರಿಗೆ ಅಂತ. ಅಷ್ಟಕ್ಕೆ ತೃಪ್ತಿ ನೀವು ಕೊಟ್ಟರು ಅಥವಾ ಡೈರೆಕ್ಟರ್ ಗೊತ್ತು, ಅದು ನೆಕ್ಸ್ಟ್ ಅದು. ಬಟ್ ಯಾಕೆ ನೀವು ಇಷ್ಟಕ್ಕೆ ಸೀಮಿತ ಆದ್ರಿ ಅಂತ? ಇಲ್ಲ, ನನಗೆ ಒಂದು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ, ನಾನು ಜಾಬ್ ಬಿಟ್ಟು ಬಂದಿದ್ದೆ. ಮನೇಲಿ ಒಂದು ವೈಫು ಸಪೋರ್ಟ್ ಮಾಡಿದ್ಲು. ಮನೇಲಿ ಒಂದು ಟಾಸ್ಕ್ ಇತ್ತು ಅಂದರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಬಟ್ ನಂಬಿಕೆನ ಹುಸಿ ಮಾಡೋಂಗಿಲ್ಲ. ನಾನೇನೋ ಒಂದು ಲ್ಯಾವಿಶ್ ಲೈಫ್ ಕೊಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ಬ IT ಎಂಪ್ಲಾಯಿ ಎಷ್ಟು ಹತ್ತತ್ರ ರೀಚ್ ಆಗುವಂಥ ಒಂದು ಮರ್ಯಾದೆ ಜೀವನ ಕೊಡಬೇಕಿತ್ತು. ಕೊತ್ತಂಬರಿ ಸೊಪ್ಪಿಗಿಲ್ಲ, ಕರ್ಬೇವಿನ ಸೊಪ್ಪು, ಅದು ನಾನು ಕೇಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ಕೆಲಸ ಮಾಡಬೇಕು. ಸೊ ನಾನು ಅದು ಒಂದು ಜಾಸ್ತಿ ಸಿನಿಮಾ ಮಾಡಿಸ್ತು ನನ್ನ ಕೆಲ ಎಲ್ಲ ಒಪ್ಕೊಂಡೆ. ಕೆಲವರು ಹೇಳ್ತಾರೆ ತುಂಬ ಎಲ್ಲ ಒಪ್ಕೋತಿದ್ಯಾ ಅಂತ. ಬಟ್ ಒಂದು ಕಡೆ ಬದುಕು ನೋಡಲೇಬೇಕು. ನನಗೊಬ್ಬರು ದೊಡ್ಡವ್ರು ಹೇಳಿದ್ರು ಇಂಡಸ್ಟ್ರಿಲಿ, ಈಗ ಪ್ರೊಫೆಷನಲ್ ಆ್ಯಕ್ಟರ್ ಅಂದರೆ ಈಗ ಮೇಯ್ನ್ ರೋಡಲ್ಲಿ ಅಂಗಡಿ ಇಟ್ಟಂಗೆ. ಈ ತುಂಬ ಚೂಸಿ ಆದವನು ಎಲ್ಲೋ 2-3 ಕ್ರಾಸ್ ಒಳಗಡೆ ಒಂದು ಅಂಗಡಿ ಇದೆ, ಹುಡ್ಕೊಂಡು ಅದೇ ಬೇಕು ಅನ್ನೋರು ಅವನ ಅಂಗಡಿಗೆ ಹೋಗ್ತಾರೆ. ಮಾಮೂಲಿ ಕಸ್ಟಮರ್ಸ್ ಅಂದರೆ ಮೇಯ್ನ್ ರೋಡಲ್ಲಿ ಇಟ್ಟಾಗ ಬಾಡಿಗೆ ಜಾಸ್ತಿ ಇರುತ್ತೆ ಅವನಿಗೆ. ಬಟ್ ಜನನೂ ಅಷ್ಟೇ ಇರ್ತಾರೆ, ಅವ್ರು ಏನೋ ಮಾಮೂಲಿ ತೊಗೋತಿರ್ತಾರೆ. ಬಟ್ ಅವನು ರಶ್ ಇರುತ್ತೆ, ಬಂದು ಹೋಗೋರು ಜಾಸ್ತಿ ಇರ್ತಾರೆ. ಬಿಸ್ನೆಸ್ಸು ಅವ್ನಿಗೆ ಕರೆಕ್ಟಾಗಿ ಬಾಡಿಗೆ ಗಿಡ ಕಟ್ಟೋಕ್ಕೆ ಮೇನ್ ರೋಡಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಈ ಒಳಗಡೆ ಇದ್ದವನು ಚೂಸ್ ಮಾಡೋದಂಗೆ ಅಂದರೆ ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ತಿರ್ತಾನೆ ಆ್ಯಕ್ಟಿಂಗ್. ಈ ಮೇನ್ ರೋಡಲ್ಲಿ ನಾವೆಲ್ಲ ಬಂದಿದ್ದೆಲ್ಲ ಮಾಡಲೇಬೇಕು ಅಂದರೆ ನಾನು ಹಂಗೆ ತೊಗೊಂಡೆ, ಆ ಥರ ತೊಗೊಂಡು ಮಾಡಿದ್ದು. ಇನ್ನೊಂದು, ನಾನೊಂದು ಸರಿ ಪೇಪರಲ್ಲಿ ಓದಿದ್ದೆ, ಅನಂತ್ನಾಗ್ ಸರು ಆಕ್ಸಿಡೆಂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಧರ್ಮಾಧಿಕಾರಿ ರೋಲ್ ಮಾಡ್ತಾರೆ. ಅವಾಗ ಅವರು ಆ್ಯಕ್ಚುಲಿ ಹೀರೋ ಮಾಡಿರ್ತಾರೆ. ಈ ಶಂಕರ್ ನಾಗ್ ಅವ್ರಿಗೆ ಕೇಳ್ತಾರೆ, ಅದು ನಾಳೆ ಶೂಟಿಂಗ್ ಇದೆಲ್ಲ ಧರ್ಮಾಧಿಕಾರಿ. ಅವರೇನೋ ಹೇಳ್ತಾರೆ, ಇಲ್ಲ ಏನೋ ಆಯ್ಕೆ ಆಗಿಲ್ಲ, ಅದೇನೋ ಸಮಸ್ಯೆ ಆಗಿದೆ ಅಂತ. ನಾನು ಮಾಡ್ತೀನಿ ಬಿಡು ಅಂತಾರೆ. ನೀನು ಹೆಂಗೆ ಮಾಡ್ತೀನಿ, ನೀನು ಹೀರೋ ಆಗಿದೆ, ಬೇಡ ಬಿಡು, ಅದು ಏಜ್ ಇದೆ, ಏನಾಗಲ್ಲ ಬಿಡು ಅಂತ ಹೇಳಿ ಅದು ಇತಿಹಾಸ. ನೆಕ್ಸ್ಟ್ ಅವ್ರು ಧರ್ಮಾಧಿಕಾರಿ ಮಾಡ್ತಾರೆ. ಅವ್ರ ಏಜ್ ಅಷ್ಟವೇ ಮಗನ ರೋಲ್ ಮಾಡಿದ್ದಾರೆ. ಅವ್ರು ಇಂಗ್ಲೀಷ್ ಥಿಯೇಟ್ರ್ ಯಾರು ಮಾಡಿದ್ದಾರೆ. ಸೊ ನನಗೆ ಅದು ಓದ್ತಿದ್ದಾಗ ಹಾಸನದಲ್ಲಿ ಇದೇನು ಇದು ಹಿಂಗೆ ಅಂತ ಅದೊಂದು. ಇನ್ನೊಂದು ಸಾರಾಂಶ ಅಂತ ಒಂದು ಸಿನಿಮಾ, ಅನುಪಮ್ ಖೇರು ಫಸ್ಟ್ ಸಿನಿಮಾ, NSD ಮುಗಿಸ್ಕೊಂಡು ಬಂದು ತುಂಬ ಸ್ಟ್ರಗಲ್ ಮಾಡಿ, ಮಹೇಶ್ ಭಟ್ ಅವ್ರ ಡೈರೆಕ್ಟ್ರು. ಅದರಲ್ಲಿ ಮಗನ ಬಾಡಿನ ಏನೋ ಒಬ್ಬ ಆರ್ಮಿ ಅಂತ ಸತ್ತೋಗಿರ್ತಾನೆ, ವಯಸ್ಸಾದ ಕಪಲ್ಸು. ಇವರು ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ನನ್ನ ಮಗನ ಬಾಡಿ ಅದನ್ನು ಕೇಳೋದು. ಅವ್ರು 28 ವರ್ಷದವನು 68 ವರ್ಷದ ರೋಲ್. ನನಗನ್ಸಿದ್ದು ಈ ನನ್ನ ಏಜಿಂದ ನಾನು ಮಾಡೋದು ಅದು ಈಸಿ. ಚೇಂಜ್ ಓವರ್ ಏನಿದು ಈ ಡೆಪ್ತ್. ಅದು ಒಂದು ಥಿಯೇಟ್ರು, ಇನ್ನೊಂದು ಒಬ್ಬ ಆ್ಯಕ್ಟರ್ ಅಂದ್ರೆ ಅವನು, ಇವನು ಒಬ್ಬ ಆ್ಯಕ್ಟರ್ ಅಂತ. ಯಾವಾಗಲೂ ಹೀರೋ ಅನ್ನೋದು ಒಂಥರ ನನಗನ್ಸುತ್ತೆ ಈಸಿ ಅಂತ ನನಗೆ. ಅಂದರೆ ಹೀರೋ ಅನ್ನೋದು ಆಗೋದು ಈಸಿ, ಬಟ್ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ನಾನು ನೋಡ್ಬಿಟ್ಟೆ ಈಗ ಎಲ್ಲ ಹೀರೋಗಳ ಜೊತೆ ಮಾಡಿದಾಗ ಅವ್ರ ಕಷ್ಟ ಎಷ್ಟು ಅಂತ ನಂಗೆ ಗೊತ್ತಾಗೋಯ್ತು. ಅದಕ್ಕೆ ಹೀರೋ ಆಗಿ ಗೆದ್ದವರು ಗ್ರೇಟ್. ಬಟ್ ನನಗೆ ಇದ್ದಿದ್ದು ಹರ್ಡಲ್ಸು, ಫ್ಯಾಮಿಲಿ ಕನ್ಸ್ಟೆಂಟ್ಸು, ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಂಡಾಗ, ಯಾಕೆಂದ್ರೆ ನಾನು ಫುಲ್ ಟೈಮ್ ತೊಗೊಂಡಾಗ ನನ್ನ ವೈಫ್ ಒಂದೇ ಕಂಡೀಷನ್ ಹಾಕಿದ್ದು, ಒಂದು ಏನಾದ್ರು ಮನೆ ಮಾಡ್ಬಿಡು ಫಸ್ಟ್ ಬೆಂಗಳೂರಲ್ಲಿ, ಇಲ್ಲ ನಾನು ಬಾಡಿಗೆ ಕಟ್ಟೋಕ್ಕಲ್ಲ ಆ್ಯಕ್ಟಿಂಗಲ್ಲಿ. ನಾನು ಅಷ್ಟು ವರ್ಷ ದುಡ್ದಿದ್ದು, ಒಂದು 8 ವರ್ಷ ದುಡ್ದಿದ್ದು ಸೇವಿಂಗ್ಸಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡೆ. ಅದ್ರದ್ದು EMI ಇತ್ತು, ತಿಂಗಳಿಗೆ 22,000 EMI ಇತ್ತು. ಸೊ ನಾನು 22,000 ಅಂತೂ ದುಡಿಲೇಬೇಕು, ಮೇಲೆ ತಿನ್ನಕ್ಕೆ ದುಡಿಬೇಕು. ಸೊ ನನಗೆ ಈ ಹರ್ಡಲ್ಸ್ ಇದ್ದಾಗ ನನಗನ್ಸಿದ್ದು ನಾನು ಹೆಚ್ಚು ಕೆಲಸ ಮಾಡಬೇಕು. ಅಂದರೆ ನಾನು ಆ್ಯಕ್ಟಿಂಗೇ ಮಾಡಬೇಕು ಅಂತ ಬಂದಾಗ ಜಾಸ್ತಿ ಸಿನಿಮಾ ಮಾಡಬೇಕು. ಇದೆಲ್ಲ ರೀಸನ್ ಸೇರಿ. ಆಮೇಲೆ ನನಗೆ ಇಂಪ್ರೆಸ್ ಆಗಿತ್ತು ಚಿಕ್ಕ ವಯಸ್ಸಲ್ಲೇ ಅನಂತ್ನಾಗ್ ಅವ್ರದ್ದು ಹೆಂಗಿದು ಅಂದರೆ ಅಂತ. ಆಮೇಲೆ ಅನಂತ್ನಾಗ್ ಅವ್ರ ಜೊತೆನೂ ನಾನು ಒಂದು 4 ಪ್ರಾಜೆಕ್ಟ್ ಕೆಲಸ ಮಾಡಿದೆ, ಅವ್ರ ಜೊತೆ ಮಾತಾಡಿದೆ. ಅವರೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ದು ನೆಟ್ ಹಾಕೋಣ ಅಷ್ಟೇ. ಯಾರು ಗೊತ್ತಾ ಹೀರೋ ಅಂದಿರೋರು? ಹೀರೋ ಅಂದರೆ ರೈಟ್ರು. ಓಕೆ, ಅವನು ಪೇಪರ್ ಮೇಲೆ ಏನು ಬರೀತಾನೆ ಅವನೇ
ಹೀರೋ. ಹಾಂ, ನಿನ್ಗೆ 2 ನಿಮಿಷ ಲಾಸ್ಟ್ 2 ನಿಮಿಷ ಬಂದವನು ನೆನ್ಪಿಡೋಂಗೆ ಮಾಡ್ಬೋದು, ಇಡೀ ಸಿನಿಮಾ ಇಟ್ಟು ನೆನಪಿಲ್ದಂಗೂ ಮಾಡ್ಬೋದು. ಅದು ರೈಟಿಂಗಲ್ಲಿದೆ ತಾಕತ್ತು ಅಂತ ಹೇಳಿ ಅವರು ಹಿಂಗೆ ಮಾತಾಡ್ತಾ ನೀನು ಭೂತಯ್ಯನ ಮಗ ಅಯ್ಯೋ ನೋಡಿದ್ರೆ ನಮ್ಮ ಲೋಕನಾಥ್ ಉಪ್ಪಿನಕಾಯಿ ಇವತ್ತು ಮರೆಯೋಕ್ಕಾಗಲ್ಲ. ಆಮೇಲೆ ಆ ಊಟ ಮಾಡೋದು ಸೀನು ಫುಲ್ ಮಿಲ್ಸು ಅದು ಇನ್ನೂ ಮರೆಯೋಕ್ಕಾಗಲ್ಲ. ಅಂದರೆ ಅದು ರೈಟಿಂಗ್ ಇರೋ ತಾಕತ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವ ಸಿನಿಮಾಗಿದೆ ಎಲ್ಲ ರೈಟ್ರ್ ಇಸ್ ದ ಮೈನ್ ನನ್ನ ಪ್ರಕಾರ, ಕೋರಲ್ಲೇ. ಸೊ ನನಗನ್ಸಿದ್ದು ಓಕೆ ರೈಟ್ರ್ ಕೋರ್ ಅಂದಾಗ ನಾನು ಯಾವ ಏಜ್ ಆದರೂ, ಈಗ ದತ್ತಣ್ಣ ಸರ ಇದ್ದಾರೆ ನಮ್ಮ ಥಿಯೇಟರ್ ರೇಸಲ್ಸ್ಗೆಲ್ಲ ಬರೋರು, ಅವರು ಅಷ್ಟೇ. ಅವ್ರು ಈಗ ಆಫ್ಟರ್ 50 ಅವರು ಎಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾರೆ ಬಿಕಾಸ್ ಆಫ್ ರೈಟಿಂಗ್. ನನಗನ್ಸಿ ಅದು ಕೋರ್ ಅಂತ ಗೊತ್ತಾದ್ಮೇಲೆ ನನಗನ್ನಿಸ್ತು ಓಕೆ ನಾನು ಈ ಪ್ರೋಸೆಸ್ಸಲ್ಲಿ ಇರಬೇಕು. ನನ್ನ ಮುಖ ಏಜ್ ಆದಂಗೆ ಚೇಂಜ್ ಆಗೇ ಆಗುತ್ತೆ. ಆಮೇಲೆ ಒಂದೇನು ನನಗೇನಿಸ್ತಿದೆ ಅಂದರೆ ಈ ಸಪೋರ್ಟಿಂಗ್ ಈ ಪರ್ಫಾರ್ಮಿಂಗ್ ರೋಲ್ ಮಾಡೋದು ಈಸಿ. ನಾನೇನು ತೀರಾ ಬಾಡಿ ಮೇಂಟೈನು, ಯಾಕೆಂದ್ರೆ ನಾವು ಹಂಗೆ ಬೆಳೆದೇ ಬಂದಿಲ್ಲ. ಅದೇನೋ ಬಾಡಿಗೆ ಒಂದಿಷ್ಟು ಇದು ಅಂತ, ಅಂದರೆ ಬಾಡಿ ಮೇಂಟೈನ್ ಮಾಡಬೇಕು, ಹೆಂಗಾಗಿರಬೇಕು. ಈಗೇನೋ ಒಂದು ಆಗುತ್ತೆ, ಪ್ರಾಕೃತಿಕವಾಗಿ ಏನಾಗಬೇಕು ನನ್ನ ಚೇಂಜಸ್ ಆಗೇ ಆಗುತ್ತೆ. ಅದ್ರ ಆಪೋಸಿಟ್ ಏನೇನೋ ಮಾಡಿಸ್ಕೊಳ್ತಾರೆ, ಅವೆಲ್ಲ ನಂಗೆ ಟೆನ್ಷನ್ ಇಲ್ಲ. ಈಗ ನನಗಿಲ್ಲ ಆದರೆ ಬಾಡಿ ಮೇಂಟೈನ್ ಮಾಡಬೇಕು. ಈಗ ನನಗೆ ಶೂಟಿಂಗಲ್ಲಿ ಯಾರು ಹೇಳ್ತಾರೆ ಸರ್ ನಾವು ಕೂದಲು ಬಿಳಿ ಕೂದಲು ಅಂದರೆ ಬಿಡ ಮರ ಆಗ ಬಿಳಿ ಕೂದಲು ಆಗಿದ್ರೆ ಇರುತ್ತೆ ಮನುಷ್ಯನಿಗೆ, ಮಿಡ್ಲ್ ಏಜ್ ಅವನಿಗೆ. ಆ ಟೆನ್ಷನ್ ಇಲ್ಲ, ಅದೊಂದು ಅದೆಲ್ಲ ಈಸಿ ಅನಿಸಿದೆ ನನಗೆ. ಓಕೆ, ಅಶ್ವಿನ್ ಹಾಸನ್ ಅಂದ ತಕ್ಷಣ ನೆನಪಾಗೋದು ಪೊಲೀಸ್ ಆಫೀಸರ್. ಇತ್ತೀಚೆಗೆ ನಾವು ನೋಡಿದಂಥ ಸಿನಿಮಾಗಳಲ್ಲಿ ಬರೀ ಪೊಲೀಸ್ ಆಫೀಸರ್ ಆಗಿರ್ತೀವಿ. ನಿಮಗೊಂದು ಒಂದಿಷ್ಟು ಅದು ಪೊಲೀಸ್ ಡ್ರೆಸ್ ಹಾಕಿ ಕೊಟ್ಬಿಡ್ತಾರೆ. ಬಹುಶಃ ನೀವು ಓನಾಗಿ ಆ ಡ್ರೆಸ್ ಏನೋ ಹೊಲ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇಲ್ಲ ನಾನು ಅದೊಂದು ಮಾಡಿಲ್ಲ, ತಪ್ಪು ಡ್ರೆಸ್ ಹೊಲ್ಸ್ಕೊಂಡಿಲ್ಲ. ಬಟ್ ಅದು ಬಹುತೇಕ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂದರೆ ಅಲ್ಲಿ ನಿಮ್ಮ ಮುಖ ಕಾಣ್ತಾರೆ ಅವರು. ಅದೇ ನೆನ್ನೆ ಯಾರೋ ಹೇಳಿದ್ರೆ ನಿಮ್ಮದು ಮೀಸೆ ಎಲ್ಲ ಲುಕ್ಕೆಲ್ಲ ಪಕ್ಕಾ ಸೂಟ್ ಆಗುತ್ತೆ ಸರ್ ಅಂತ. ಬಟ್ ನನಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಡಿಪ್ಲೊಮಾ ಮೇಲೆ ಅಪ್ಲೈನೂ ಮಾಡಿದ್ದೆ, 1 ರೌಂಡ್ ಸೆಲೆಕ್ಟ್ ಆಗಿದ್ದೆ. ನಮ್ಮ ಅಜ್ಜಿ ನಮ್ಮ ತಾಯಿ ನೆಕ್ಸ್ಟ್ ಇಲ್ಲಿ ಮಾಣಿಕ್ ಚಂದ್ ಪೆರೇಡ್ ಗ್ರೌಂಡಲ್ಲಿ ಫಿಸಿಕಲ್ ಟ್ರೈನ್ ಇದಿತ್ತು ಟೆಸ್ಟು. 5:15 ಬಸ್ಸಿಗೆ ಟಿಕೆಟ್ ಬುಕ್ ಮಾಡಿದ್ದೆ ಹಾಸನಿಂದ. 5:15 ಬಸ್ಸು 9:00 ಬರುತ್ತೆ. ಆಮೇಲೆ ಅದೇನೋ MG ರೋಡ್ಗೆ ಹೋದರೆ ಅಲ್ಲಿ ಟೆಸ್ಟು ಒಲೆಗೆ ಹಾಕ್ಬಿಟ್ರು ಟಿಕೆಟ್ನ ರಾತ್ರಿ. ಒಬ್ಬನೇ ಮಗ ಹೋಗ್ಬೇಡ ಆರ್ಮಿಗೆ. ನಂದೇನೋ ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ಯುದ್ಧ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಅವ್ರಿಗೂ ಭಯ ಅದು ಇತ್ತು, ಆರ್ಮಿಗೆ ಹೋಗಬೇಕು ಆ ಥರ. ಬಟ್ ಪೊಲೀಸದು ನಾನು ಅಂದ್ಕೊಂಡೆ ಪೊಲೀಸ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದ್ರೆ ನಾವು ನೋಡ್ಕೊಂಬಂದಿದ್ದು ಪೊಲೀಸ್ ಅಂದರೆ ಒಂಥರ ಹಿಂಗಿರ್ಬೇಕು ಪರ್ಸನಾಲಿಟಿ. ಬಟ್ ಯಾವಾಗ ಈ ವೆಬ್ ಸೀರೀಸು ಕಂಟೆಂಟ್ ಎಲ್ಲ ಬಂತು, ನಾರ್ಮಲ್ ಆಗಿರೋ ಪೊಲೀಸ್ ಅಂದರೆ ಹಿಂದಿಲೆಲ್ಲ ತೋರಿಸೋದು, ಹಿಂದಿ ತಮಿಳಲ್ಲೆಲ್ಲ, ಇಲ್ಲೂ ಅದೇ ಥರ ಕ್ಯಾಸ್ಟಿಂಗ್ ಆಗ್ತದೆ. ಸೊ ಹಂಗಾಗಿ ನನಗೆ ಒಂದು ಹೆಡ್ ಬೂಸ್ಟು, ಒಂದು ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಸಿಕ್ಕಿದ್ದು. ಧನು ಅವ್ರ ಜೊತೆ ಆಪೋಸಿಟ್ ಮಾಡಿದ್ದು, ಅವ್ರಿಗೆ ಬೈಯೋದು, ಅವ್ರನ್ನ ಗಟ್ಟಿಸ್ಕೊ ಅವೆಲ್ಲ ಮಾಡಿದ್ದು ಸ್ವಲ್ಪ ಇದಾಯಿತು. ಪೊಲೀಸಿಗೆ ಈಸಿಯಾಗಿ ಆಯ್ಕೆ ಆಗ್ತಿದ್ದೀನಿ. ಬಟ್ ಒಂದು 2-3 ಬಿಟ್ಟೆ. ಆಮೇಲೆ ಅನ್ನಿಸ್ತು ಒಬ್ಬರು ಇವನ್ ಪ್ರೆಸ್ ಅವ್ರನ್ನೇ ಕೇಳಿದೆ, ಸರ್ ಏನು ಮಾಡಲಿ ಈ ಥರ ಬರ್ತಾಯಿದೆ ಅಂದಾಗ ಅವರು ನೀನು ಬಿಟ್ಟು ಇನ್ನೊಬ್ರು ಮಾಡ್ತಾರೆ ಅಷ್ಟೇ, ಇನ್ನೇನು ಚೇಂಜಸ್ ಏನಾಗಲ್ಲ, ಮಾಡು ಬಂದಿದ್ದು ಮಾಡು, ನಿನ್ಗೆ ಹೆಂಗೆ ಕರ್ಕೊಂಡೋಗ್ಲಿ ಅಂತ. ಆಮೇಲೆ ಅವಿನಾಶ್ ಸರ್ನ ಕೇಳಿದೆ. ಆಮೇಲೆ ನಮ್ಮ ಶ್ರೀಧರ್ ETV ಶ್ರೀಧರ್ ಅಂತ ಇದ್ದಾರಲ್ಲ, ಅವರು ಸೀನಿಯರ್ ಆ್ಯಕ್ಟ್ರು, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೇಳಿದೆ. ಅವರು ಒಂದು ಸ್ಟ್ರೇಂಜ್ ಥಿಂಗ್ ಹೇಳಿದ್ರು, ಅಶ್ವಿನ್ ಎಷ್ಟು ಮಾಡಿದ್ಯಾ ನೀನು, ಎಷ್ಟು ಸಿನಿಮಾ ಮಾಡಿದ್ಯಾ ಅಂದರು. ಅವಾಗ ಅವ್ರು ಕೇಳಿದಾಗ ಒಂದು 86 ಸಿನಿಮಾ ಮಾಡಿದ್ದೆ, ಒಂದು 18-20 ಸಿನಿಮಾ ಮಾಡಿದ್ದೀನಿ ಸರ್ ಪೊಲೀಸು ಅಂದರೆ. ಯು ಕಾಂಟ್ ಬಿಲೀವ್ ನಾನು ಎಷ್ಟು ಸಿನಿಮಾ ಮಾಡಿರೋದು ಪೊಲೀಸು ಅಂತ ಕೇಳಿದ್ರು. ಹಿಂಗೆ ಶೂಟಿಂಗಲ್ಲಿ ಮಾತಾಡ್ತಾ ಸರ್ ಒಂದು 25 ಅಂದರೆ. ನೀನು ಇನ್ನೂ ನಂಬೋಕ್ಕಾಗಲ್ಲ, ಫಸ್ಟ್ 55 ಮೂವೀಸ್ ನನ್ನ ಲೈಫಲ್ಲಿ ಬರೀ ಪೊಲೀಸೇ ಮಾಡಿರೋದು. 56ನೇ ಸಿನಿಮಾಯಿಂದ ಬೇರೆ ಪಾತ್ರ ಸಿಕ್ತು, ಅದು ನಾನು ಹೆಂಗೆ ಕೇಳಿಲ್ಲ, ಅವರೇ ಕೊಟ್ಟರು. ಇಲ್ಲಾಂದರೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಪೊಲೀಸ್, ನನಗೇನಂತೆ ಸ್ಟೇಷನ್ ಚೇಂಜು, ಹೆಸರು ಚೇಂಜು ಅಂತ ನಕ್ಕಿದ್ರು. ನನಗೆ ಅವಾಗ ಸರ್ ಹಿಂಗೆ ಅಂದೆ, ಅಶ್ವಿನ್ ನೀನು ಬಂದಿರೋದೇನಿಲ್ಲಿ ಕೆಲಸ, ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ. ನೀನು ಈ ಪೊಲೀಸ್ ಮಾಡಿದ್ರು ಕೂಡ ನಿನ್ನ ಟ್ಯಾಲೆಂಟ್ ತೋರಿಸು, ಆ ಕ್ಯಾರೆಕ್ಟ್ರಿಗೆ ಏನಿದೆ ಅದು ತೋರಿಸ್ತಾ ಹೋಗು. ನೀನು ಆ ಥರ ಆಗಬೇಡ, ತೀರಾ ಒಂದೊಂದ್ಸರಿ ಏನೂ ಇರೋಲ್ಲ, ಹೋಗಿ ಅರೆಸ್ಟ್ ಮಾಡೋದು ಕರ್ಕೊಂಡು ಅದ್ರಲ್ಲಿ ಮಾಡಬೇಡ, ಆ ಥರದ್ದು ಮಾಡಬೇಡ. ಅದ್ರದ್ದೇನೋ ಒಂದು ಎಲಿಮೆಂಟ್ ಇರುತ್ತೆ, ಒಂದು ಆಕ್ರೋಶ ಇರುತ್ತೆ, ಉಡಾಫೆ ಇರುತ್ತೆ, ಏನೋ ಇರುತ್ತೆ, ಅದನ್ನು ಆ ಕೋರ್ ಪಾಯಿಂಟನ್ನು ಟಚ್ ಮಾಡು, ನಿನ್ನ ಪಡಿ ನೀನು ಮಾಡ್ತಾ ಹೋಗು ಅಂತ. ಸೊ ನಾನು ಮಾಡ್ತಾ ಹೋಗ್ತಿದ್ದೆ. ಒಂದೊಂದ್ಸರಿ ಅನಿಸುತ್ತೆ, ಈಗ ನಮಗೂ ಯಾರಲ್ಲೂ ಚೂಸಿಯಾಗಿ ಮಾಡಿದಾಗ ಹಾಗೇ ಆಗುತ್ತೆ ಆ್ಯಕ್ಟ್ರಿಗೆ, ಸರಿ ನಾನು ಮಾಡಬೇಕಾಯಿತು ಅಂತ. ಬಟ್ ನಮ್ಮ ಪರಿಸ್ಥಿತಿಲಿ ಅದು ಆಗ್ತಾಯಿಲ್ಲ. ಬಟ್ ಫೈಂಡೇ ಆಗುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಅದು ಏನೋ ಬೇರೆ ಬೇರೆ ರೋಲ್ಸ್ಗಳು ಆಗ್ಬೋದು ಅಂತ. ಕಲಾವಿದ ಆದನಿಗೂ ಕೂಡ ಒಂದಿಷ್ಟು ಭಾವನೆಗಳಿರುತ್ತೆ. ಸೊ ನೀವು ಟೋಬಿ ಅಂತ ಒಂದು ಸಿನಿಮಾ ನೋಡ್ತೀರಿ, ನೋಡಿ ಬಂದಾಗ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಹತ್ತು ಬಿಡ್ತೀರಿ.
ಹೌದು. ಯಾಕೆ ಹಾಗಾಯಿತು? ನನಗೆ ಮೇಯ್ನ್ ಅಂದರೆ ಆ ಇನ್ನೋಸೆನ್ಸು ಆ ಟೋಬಿದು, ಆಮೇಲೆ ಅಸಹಾಯಕತೆ, ಅದೆಲ್ಲ ನನಗೆ ಒಂಥರ ತೀರಾ ಎಮೋಷನ್ ಮಾಡ್ಬಿಡ್ತು. ಆಮೇಲೆ ನಾನು ಯೂಶ್ವಲಿ ಸಿನಿಮಾ ನೋಡ್ಬೇಕಾದ್ರೆ ಅದು ಎಮೋಷನ್ ಇದ್ರೆ ಎಮೋಷನ್ ಆಗುತ್ತೆ ನನಗೂ, ಕನೆಕ್ಟ್ ಆಗ್ಬಿಡ್ತೀನಿ 2 ನಿಮಿಷ. ಈಗ ಮನೆಯಲ್ಲಿ ನೋಡ್ತಿದ್ರೆ ಮೇಯ್ನ್ ಕೋರ್ ಸೀನ್ ಆಗ್ಬೇಕಾದ್ರೆ ರಿಸಸ್ ಅರ್ಜೆಂಟ್ ಆಯಿತು ಅಂತ ಓಡೋಗ್ತೀನಿ. ಅದು ನನ್ನ ವೈಫು ಗೊತ್ತು, ಇವನು ಅಲ್ಲೋಗ್ಬಿಟ್ರು ಅಳ್ತಾನೆ ಅಂತ. ಅಂದರೆ ಅದು ಬಂದ್ಬಿಟ್ಟಿದೆ. ಓಕೆ. ಸೊ ಇಲ್ಲ ಒಳ್ಳೆ ಸಿನಿಮಾ ಕನೆಕ್ಟ್ ಆಗೋದಲ್ಲ ಆದರೆ ನಾವು ಒಬ್ಬನೇ ಕೂತ್ಕೊಂಡು ಎಲ್ಲೋ ಮೂಲೆ ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋದು, ಅಂದರೆ ಎಮೋಷನಲಿ ಕನೆಕ್ಟ್ ಆಗೋದು. ಆ ಥರದ್ದು ಅದಾಗ್ಬಿಟ್ಟಿದೆ ನನಗೆ ಚಿಕ್ಕ ವಯಸ್ಸಿಂದ. ಅದೇನೋ ಗೊತ್ತಿಲ್ಲ, ಟಕ್ಕಂತ ಕನೆಕ್ಟ್ ಆಗ್ಬಿಡ್ತೀನಿ ಎಮೋಷನಲ್ಲಿ. ಫುಲ್ ಇದು ನಡೀತಿರುತ್ತೆ. ಈಗ ಮಾಸ್ ಸಿನಿಮಾಗಳು ಯಾವುದೋ ಒಂದು ಸಣ್ಣ ಎಮೋಷನ್ ಡೈಲಾಗು ಕನೆಕ್ಟ್ ಆಗ್ಬಿಡುತ್ತೆ ಟಕ್ಕಂತ. ಅದು ಗೊತ್ತಿಲ್ಲ ಏನಕ್ಕೆ ಅಂತ. ಈಗ ಮೊನ್ನೆ ಇವನ್ ಕೋಟಿ ನೋಡ್ಬೇಕಾದ್ರು ಅಷ್ಟೇ, ಧನಂಜಯ್ ಮತ್ತು ಧನು ಮತ್ತು ತಾರಾ ಮೇಡಮ್ ಒಂದು ಕಾಂಬಿನೇಷನ್ ಇದೆ. ಅಮ್ಮ ಕೇಳ್ತಿರೇ ನಮ್ಮ ಹಾಡು ಅಂತಾರೆ ಅವರು. ಈಗ ಏನೋ ಬರ್ತಾನೆ ಇಲ್ಲ ಕಣ ಇದು ಆಕಾಶವಾಣಿ ಏನೋ ಅಂತಾರೆ ಅವರು, ವಿವಿಧ ಭಾರತಿ ಏನೋ ಬರ್ತಾ ಏನೋ ಟಕ್ಕಂತ ಧನು ಅವ್ರ ಕಣ್ಣಲ್ಲಿ ನೀರು. ಅಂದರೆ ಆ ಕ್ಯಾರೆಕ್ಟ್ರಲ್ಲಿ, ಕೋಟಿ ಕ್ಯಾರೆಕ್ಟ್ರಲ್ಲಿ ನನಗೂ ಟಕ್ ಅನ್ನಿಸ್ಬಿಡ್ತು. ಅಪ್ಪ ಮೈ ಜುಮ್ ಅಂದ್ಬಿಡ್ತು. ಅಂದರೆ ಹಿಂಗೇನಲ್ಲ ಆಗ್ಬಿಟ್ರೆ ಯಾರಿಗಲ್ಲ. ಈಗ ನಾರ್ಮಲಾಗಿದ್ದವನಿಗೆ ಸಡನ್ನಾಗಿ ತಲೆಗೆ ಹೊಡೆದಂಗೆ ಇದಕ್ಕಿದ್ದಂಗೆ ಏನೋ ಅಂತ. ಅದು ಆಮೇಲೆ ಇನ್ನೊಂದೇನಂದ್ರೆ ಬೀಯಿಂಗ್ ಅನ್ ಆ್ಯಕ್ಟ್ರು ತುಂಬ ಎಮೋಷನಲಿ ಕನೆಕ್ಟ್ ಆಗ್ತಾ ಇರ್ತೀವಿ ನಾವು. ಅಂದರೆ ಇದು ಭಾವನೆಗಳ ಮೇಲೆ ಆಟ ಆಗಿರೋದ್ರಿಂದ ಆ್ಯಕ್ಟ್ರಸ್ಗಳು ಯೂಶ್ವಲಿ ಭಾವನಾತ್ಮಕ ಜೀವಿಗಳು. ಅಂದರೆ ಅವರಿಗೆ ತುಂಬ ಪ್ರಾಕ್ಟಿಕಲ್ ಆಗಿರಲ್ಲ. ಪ್ರಾಕ್ಟಿಕಲ್ ಆಗಿದ್ದರೆ ನಾನು IT ಇರ್ತಿದ್ದೆ. IT ಇದ್ದಾಗಲೇ ಅದು ಎಮೋಷನಲ್ಲಿ ಕೋಶೆಂಟು ಅಪ್ಲೈ ಆಗಿ ನಮ್ಗೆ ಈ ಕಡೆ ಬಂದಿದೆ. ಸೊ ನನಗೆ ಅಂದರೆ ಬೇಗ ಕನೆಕ್ಟ್ ಆಗ್ಬಿಡ್ತೀನಿ ನಾನು ಸ್ವಲ್ಪ ಎಮೋಷನ್ಗೆ. ಬಟ್ ಆದರೆ ನಾನು ತುಂಬ ಎಮೋಷನಲ್ ಇನ್ನೂ ಮಾಡಬೇಕು ರೋಲ್ಸು. ಒಂದು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ಈಗ ಅದೇ ಡೈರೆಕ್ಟ್ರದ್ದು ಹಯಗ್ರೀವ ಅಂತ ಒಂದು ಮಾಡ್ತೀವಿ, ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡ್ತಿದ್ದೀನಿ. ಅದರಲ್ಲಿ ತಾಯಿ ಮಗಂದಿತ್ತು. ಆಮೇಲೆ ಇನ್ನೊಂದು ಮೊನ್ನೆ ಒಂದು ತೋಳ ಬಂತು ತೋಳ ಅಂತ ಒಂದು ಶಾರ್ಟ್ ಫಿಲಮ್, ನವೀನ್ ರಾಜ್ ಅಂತ ಡೈರೆಕ್ಟ್ರು. ಅದು ಅಷ್ಟೇ 5-4 ನಿಮಿಷದ್ದು, ತಂದೆ ಮಗಂದು. ನನಗೆ ಅವರು ಫಸ್ಟ್ ಫೋನ್ ಮಾಡಿದಾಗ ಹೇಳಿದ್ರು, ಸರ್ ಈ ಥರ ಒಂದು ಶಾರ್ಟ್ ಫಿಲಮ್ ಮಾಡಲ್ಲ ಅಂತ. ಸರ್ ಚೆನ್ನಾಗಿದ್ರೆ ಮಾಡ್ತೀನಿ ಸರ್. ಇದು ತಂದೆ ಮಗಂದು ಮಗಳದು, ಒಂದು 7-8 ವರ್ಷದ. ನನಗೂ 8 ವರ್ಷದ ಮಗ ಇದ್ದಾನೆ. ಇದು ಮಾಡ್ತೀನಿ ಸರ್, ಇದು ಬೇಕು, ಇದು ನಾನು ಮಾಡಲೇಬೇಕು ಅಂತ. ಅದೆಲ್ಲ ಒಂದೊಂದು ಟೆಕ್ಕಿಗಾಗಿದೆ. ಅವರು ಏನು ಸರ್ ಟಕ್ ಅಂತ ಆಯ್ತಲ್ಲ, ಅದು ಕನೆಕ್ಟ್ ಆಗ್ಬಿಟ್ಟಿದೆ. ನಾನು ನನ್ನ ಮಗನೇ ಮಲಗಿದ್ದಾನೆ. ಕಲಾವಿದ ಪಾತ್ರಕ್ಕೆ ಇನ್ವಾಲ್ವ್ ಆಗಿಬಿಟ್ರೆ ಅದು ಬಂದೇ ಬರುತ್ತೆ.